ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ರೀ ಈ ರೀತಿ ಪಾಲಕ್ ದಾಲ್ ಇತ್ತ ತಿಳ್ಕೊರಿ. ಅಗ್ದಿ ಬಿಸಿ ರೊಟ್ಟ್ಯಾಗ ಹಾಕೊಂಡ್ ತಿಂದ್ರ ಬಾಯಿ ಅಗ್ದಿ ಸ್ವಚ್ಛ ಆಗಿ ಬಿಡ್ತೈತಿ ನೋಡ್ರಿ. ಅಷ್ಟು ಮಸ್ತ್ ಆಕತಿ ಪಾಲಕ್ ದಾಲ್ ಅಂತರು. ಇಲ್ಲಿ ನೋಡ್ರಿ ದಾಲ್ ಮಾಡೋದಕ್ಕ ಕುಕ್ಕರ್ಕ ನೀರು ಹಾಕಾಕತ್ತೀವ್ರಿ. ನಾವು ನೀರು ಹಾಕಿ ಕೆಸಿಂದ ಸಣ್ಣ ಹಂಗೆ ಕಟ್ ಮಾಡಿ ತೊಳೆದಿಟ್ಕೊಂಡಿವ್ರಿ. ಪಾಲಕ ತೊಳೆದಿಟ್ಕೊಂಡು ಏನೈತಿ ಇಲ್ಲಿ ಅದಕ್ಕೆ ಹೆಸರು ಬೇಳೆ ತೊಳೆದಿಟ್ಕೊಂಡಿವಿ ನೋಡ್ರಿ. ಹೆಸರು ಬೇಳೆ ಸೇರ್ಸಾಕತ್ತೀವಿ ನಾವು ನೋಡ್ರಿ. ಈಗ ಈ ರೀತಿ ಮೆಂತಿ ಪಲ್ಯ ತಿನ್ಬೇಕನಿಸ್ತಂದ್ರೆ ಇದನ್ನ ಪಾಲಕ ಮಾಡ್ಕೊಂಡ್ಬಿಡುದ್ರಿ. ಯಾಕಂದ್ರೆ ಮೆಂತಿ ಪಲ್ಯ ಭಾಳ ತುಟ್ಟೈತ್ರಿ. ಈಗ ಇದನ್ನ ಪಾಲಕ್ ದಾಲ್ ಮಾಡ್ಕೊಂತೀವಿ ಅಂದ್ರೆ ಮೆಂತಿ ಪಲ್ಯ ತಿಂದಷ್ಟನ ರುಚಿ ಹತ್ತತ್ರಿ. ಸೇಮ್ ಅದ ರೀತಿನ ಬಾಯಿ ಒಳಗೆ ಟೇಸ್ಟ್ ಕೊಡ್ತೈತಿ. ಅಷ್ಟು ಮಸ್ತ್ ಆಕತ್ರಿ ಇದು ಒಂಥರ ದಾಲ. ಈಗ ನೋಡ್ರಿ ಇಲ್ಲಿ ಎರಡು ಸೇರಿ ಚಂದಂಗೆ ಕುದ್ದೈತಿ. ಗ್ಯಾಸ್ ಮೇಲೆ ಒಂದು ಬೊಗಾನಿ ಇಟ್ಟ ಎಣ್ಣೆ ಹಾಕಿವ್ರಿ. ಎಣ್ಣೆ ಅಂತೂ ಕಾದೈತಿ. ಸಾಸ್ಮಿ ಹಾಕಿದಿವ್ರಿ ಫಸ್ಟ್. ಆ ನಂತರ ಜೀರಿಗೆ ಹಾಕಿದೀವಿ. ಇಲ್ಲಿ ಏನತಿ ಬೆಳ್ಳುಳ್ಳಿ ಹಾಕಿದೀವಿ ನೋಡ್ರಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ. ಜಾಸ್ತಿ ಹಾಕಿ ಒಂದೆರಡು ಹಣ್ಣು ಮೆಣಸಿನ್ಕಾಯಿ ಹಾಕಿದೀವ್ರಿ. ಇಲ್ಲಿ ನೋಡ್ರಿ ಖಾರ ಹಾಕಿದೀವ್ರಿ. ಹಸಿ ಖಾರ ಕುಟ್ಟಿಟ್ಕೊಂಡಿದ್ದೀವಿ ನಾವು. ಖಾರ ಒಂದಿಟ ಯಾವುದಕ್ಕೂ ಆಗಲಿ ಪಲ್ಯಗಳಿಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ ತಿನ್ಬೇಕಾದ್ರೆ ಬಾಯಿಗೆ ರುಚಿ ಕೊಡ್ತೈತ್ರಿ. ಖಾರ ಉಪ್ಪ ಕರೆಕ್ಟ್ ಇತ್ತಂದ್ರನ ಒಂದಿಟ ಬಾಯಿಗೆ ರುಚಿ ಕೊಡ್ತೈತಿ. ಬಾಯಿ ಸ್ವಚ್ಛ ಆಕತ್ರಿ ತಿಂದು ಉಪ್ಲೆ ನೋಡ್ರಿ. ಈಗ ಇಲ್ಲೇ ಅರ್ಶಿಣ ಪುಡಿ ಹಾಕಾಕತ್ತೀವಿ ನೋಡ್ರಿ. ಅರ್ಶಿಣ ಪುಡಿ ಹಾಕಿ ಒಂದು ಸ್ವಲ್ಪ ಚಲೋ ತಂಗೆ ತಿರುವಾಡ್ಕೋಬೇಕ್ರಿ. ತಿರುವಾಡ್ಕೊಂಡ ಈಗ ನೋಡ್ರಿ ಇಲ್ಲಿ ಒಂದಂದ್ರೆ ನಾವು ಸಣ್ಣಂಗೆ ಕಟ್ ಮಾಡಿ ಟೊಮೆಟೊ ಸೇರ್ಸಾಕತ್ತೀವ್ರಿ. ಇಲ್ಲಿ ಟೊಮೆಟೊ ಸೇರಿಸಿ ಏನತಿ ಮತ್ತೊಂದು ಸ್ವಲ್ಪ ತಿರುವಾಡ್ಕೋದ್ರಿ. ತಿರುವಾಡ್ಕೊಂಡು ನಾವೆಲ್ಲ ಬಿಸಿ ಬಿಸಿ ರೊಟ್ಟಿ ಜೋಡಿನ ತಿನ್ಬೇಕತ್ತೀವ್ರಿ. ಕರೆ ಆದ್ರೆ ಈಗಿನವ್ರು ಏನತಿ ಕಂಪಲ್ಸರಿ ಚಪಾತಿನ ತಿಂತಾರ್ರಿ. ಕರೆ ಚಪಾತಿ ಜೋಡಿನ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ್ರಿ. ಯಾಕಂದ್ರೆ ರೊಟ್ಟಿ ತಿನ್ನೋದ ಕಡಿಮೆ ರೀ. ಈಗ ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರ ತನ ಬರೀ ಚಪಾತಿನ ಅಂತಾರ್ರಿ. ಮತ್ತಿನ್ ಪಲ್ಯ ದಿನಸ ತಿನ್ನೋದು ಯಾವಾಗ್ರಿ? ಚಪಾತಿ ಜೋಡಿ ರೇಯಕವತಕ್ಕ ತಿಂದ ಬಿಡೋದ್ರಿ. ಇನ್ನೇನ ಕಂಪಲ್ಸರಿ ರೊಟ್ಟಿನ ಬೇಕನ್ನೋರು ರೊಟ್ಟಿ ಮಾಡ್ಕೊಂಡ್ರೆ ಯಾಕತ್ತಕ್ಕ ಈ ರೀತಿ ಪಲ್ಯ ಮಾಡ್ಕೊಂಡು ತಿಂತಾರ್ರಿ. ಈಗ ನೋಡ್ರಿ ಇಲ್ಲೇ ಇಷ್ಟುಕೊಂಡ ಆಗೈತ್ರಿ ಇದು ಪಾಲಕ್ ದಾಲ ನೋಡ್ರಿ. ಬ್ಯಾಳಿ ಪಲ್ಯ ಎರಡು ಸರಿ ಸಮ ಆಗೈತಿ. ಇದು ಎಷ್ಟು ನೋಡಕ್ಕೆ ಚಂದ ಅನ್ಸಾಕತ್ತೈತ್ರಲ್ಲ. ಬಾಯಿ ಒಳಗೆ ರುಚಿನೂ ಅಷ್ಟ ಆಗೈತ್ರಿ ತಿನ್ನೋದಕ್ಕೆ ನೋಡ್ರಿ. ಅದ್ರ ರಸಿಂದ ಒಂದಿಟ ಖಾರ ಹಾಕಿ ನಾವು ಜಾಸ್ತಿನ ಹಾಕಿವ್ರಿ. ಅದೇನತಿ ಒಂದು 2 ಅಥವಾ 3 ಮೆಣಸಿನ್ಕಾಯಿ ಹಂಗೆ ಕಟ್ ಮಾಡಿ ಹಾಕಿವ್ರಿ. ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವಿ ನೋಡ್ರಿ. ಇಲ್ಲಿ ಉಪ್ಪು ಹಾಕಿ ಏನತಿ ಮತ್ತೊಂದು ಸ್ವಲ್ಪ ತಿರುವಾಡ್ಕೋದ್ರಿ. ತಿರುವಾಡ್ಕೊಂಡು ಏನತಿ ಉರಿ ಸ್ಲೋ ಇಟ್ಟ ಚಂದಂಗೆ ಕುದಿಸ್ಕೋದ್ರಿ ಇದನ್ನು. ಈಗ ನೋಡ್ರಿ ಇಲ್ಲಿ ಕಳ ಕುದಿದು ಇಲ್ಲೇ ಯಾವ ರೀತಿ ಕುದಿಯಾಕತೈತಿ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವ್ರಿ. ಯಾಕಂದ್ರೆ ಉರಿ ಸಣ್ಣಂಗಿಟ್ಟು ಕುದಿಸ್ಕೊಂಡಿವ ತಿಳ್ಕೊರಿ. ಅಂದ್ರೆ ರುಚಿ ಆಕೈತ್ರಿ. ಜಾಸ್ತಿ ಎಷ್ಟು ಕುದಿತೈತಿ ಅಷ್ಟ ರುಚಿ ಆಕ್ಕವ್ರಿ. ಇವು ಯಾವಾಗಲಿ ಪಲ್ಯಗಳಾಗಲಿ ಸಾರುಗಳಾಗಲಿ ನೋಡ್ರಿ. ಇಲ್ಲೇ ಈ ರೀತಿ ಕುದಿಸ್ಕೊಂಡಿವ ತಿಳ್ಕೊರಿ. ಅದರ ರುಚಿನ ಮಜ್ಜಾ ಇರ್ತೈತ್ರಿ. ಈಗ ನೋಡ್ರಿ ಇದು ಪಾಲಕ್ ದಾಲ್ ಅಂತೂ ರೆಡಿ ಆಯ್ತು. ಈಗ ತೋರ್ಸಾಕತ್ತೀವಿ ನೋಡ್ರಿ ಇಲ್ಲಿ ಯಾವ ರೀತಿ ಆಗೈತಿ ಅನ್ನೋದು. ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಆಗೈತ್ರಿ. ಇದನ್ನ ನೀವು ಒಂದ್ಸಲ ಮಾಡ್ಕೊಂಡು ಕಿಸಿಂದ ಹೆಂಗಾಗೈತೆ ಅನ್ನೋದು ನಮಗೆ ಕಮೆಂಟ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ಮೆಂತಿ ಪಲ್ಯ ಇದ್ರನ ಮಾಡ್ಕೊಂಡು ತಿನ್ಬೇಕನ್ಬೇಡ್ರಿ. ಪಾಲಕ್ ಇದ್ರೂ ಮಾಡ್ಕೊಂಡು ತಿನ್ರಿ. ಭಾರಿ ಬೆಸ್ಟ್ ಆಕತಿ. ಮೆಂತಿ ಪಲ್ಯ ತಿಂದ್ರೆ ಹೆಂಗೆ ಟೇಸ್ಟ್ ಹತ್ತತಿರ್ಲ ಅದ ರೀತಿನ ಇದು ಟೇಸ್ಟ್ ಬರ್ತೈತಿ ನೋಡ್ರಿ. ಇಲ್ಲಿ ನಾವು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಪಾಲಕ್ ದಾಲ ಸರ್ವ್ ಮಾಡೀವ್ರಿ. ಅಗ್ದಿ ಮಸ್ತ್ ಆಗೈತ್ರಿ ನೋಡ್ರಿ. ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವ್ರಿ ನಾವು ಇದನ್ನ ಪಾಲಕ್ ದಾಲ. ಪಾಲಕ್ ದಾಲ್ ಮಾಡಿದಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗಾಗಲೇ ಸಪೋರ್ಟ್ ಮಾಡಾಕ್ತೀರಿ. ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಇರ್ಲತ್ತ ನಾನು ನಿಮ್ಮನ್ನ ಕೇಳ್ಕೊತನ್ರಿ. ಈಗ ನೋಡ್ರಿ ಅಲ್ಲಲ್ಲಿಗೆ ಟೊಮೆಟೊ ಮೆಣಸಿನ್ಕಾಯಿ ಹೆಂಗೆ ಕಾಣಕತ್ತೈತ್ರಿ. ಎಲ್ಲರಿಗೂ ನಮಸ್ಕಾರ.